Hi, this is a BA Optional English, Session 5. In this PPT, we discuss a metaphysical poem called The Canonization, written by John Donne. John Donne is a special poet with regards to the metaphysical poetry. When it comes to the learning objectives, we have come across these objectives and outcomes. Now, this is the definition of metaphysical poetry. This is highly intellectual poetry which is marked by bold and ingenious conceits, incongruous images, complexity and subtlety of thought, frequent use of paradox, and often by deliberate harshness or rigidity of expression. ಮೆಟಾಫಿಸಿಕಲ್ ಪೊಯಟ್ರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಎಕ್ಸಾಕ್ಟಾಗಿ ಹೇಳಿದ್ದಾರೆ. ಬಟ್ ಬ್ರಾಡರ್ ಪರ್ಸ್ಪೆಕ್ಟಿವ್ ಹೇಳೋದಾದರೆ ಮೆಟಾಫಿಸಿಕಲ್ ಪೊಯಟ್ರಿ ನಾವು ಬಿಹೈಂಡ್ ಥಿಂಕಿಂಗ್ ಮಾಡೋದು. ಲೈಕ್ ಏನಂದರೆ ನಮ್ಮ ನ್ಯಾಚುರಲ್ ಇಮೇಜಸ್ಗೆ ಅದು ಸಿಗಲ್ಲ. ನಾವು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಆ ರೇಂಜಲ್ಲೇ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಅದನ್ನು ಇಂಟರ್ಪ್ರಿಟೇಷನ್ಸ್ ಮಾಡ್ಕೋಬೇಕಾಗತ್ತೆ. ದೆನ್ here are some basic features of metaphysical poetry. Intellectual content ಇರುತ್ತೆ ಇದರಲ್ಲಿ, ಮೆಟಾಫಿಸಿಕಲ್ ಪೊಯಟ್ರಿಲಿ ಪ್ಯಾಷನೇಟ್ ಫೀಲಿಂಗ್ಸ್ ಇರುತ್ತೆ, ಲರ್ನಡ್ ಬಟ್ ಸ್ಟಾರ್ಟ್ಲಿಂಗ್ ಇಮೇಜಸ್ ಇರುತ್ತೆ, ಡೈರೆಕ್ಟ್ ಫಾರ್ಮ್ ಆಫ್ ಅಡ್ರೆಸ್ ಇರುತ್ತೆ. ಯಾರಾದ್ರೂ ಅಡ್ರೆಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಅಡ್ರೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲವ್ನ ಅಡ್ರೆಸ್ ಮಾಡಬೇಕಾದ್ರೆ ಯು ಮೈ ಡಿಯರ್ ಲವ್ ಅಂತಲೇ ಅಡ್ರೆಸ್ ಮಾಡ್ಬೋದು. ಸೊ ಅಂತಹ ಕಾಂಟೆಕ್ಸ್ಟು. ಡೆತ್ನ ಅಡ್ರೆಸ್ ಮಾಡುವುದು, ಗಾಡ್ನ ಅಡ್ರೆಸ್ ಮಾಡೋದು, ಇದೆಲ್ಲ ಮೆಟಾಫಿಸಿಕಲ್ ಪೊಯಟ್ರಿಯ ಫೀಚರ್ಸ್. ಇದು ಸ್ಪೋಕನ್ ವಾಯ್ಸ್ ಆ್ಯಂಡ್ ಡ್ರಾಮೆಟಿಕ್ ಟೋನ್, ಒಂಥರ ಮಾತಾಡ್ದಿರೋ ಥರ ಕಾಣುತ್ತೆ. ಈ ಕೆನನೈಸೇಷನ್ ಕೂಡ ಫ್ರೆಂಡ್ಗೆ ಹೇಳೋ ಥರ ಇರುತ್ತೆ. ಡ್ರಾಮ್ಯಾಟಿಕ್ ಟೋನ್ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿದೆ. ದೆನ್ Donne, as a metaphysical poet, he employs simple style and colloquial diction. He uses full of learned images. He blends passion and thought both in his poems. He uses conceits and hyperboles in his poem. As far as canonization is concerned, here is an analysis. It takes an abrupt beginning. Opening lines illustrate the shock tactic to catch the reader's attention. Written in an argumentative and conversational style, step by step, logical reasoning, words from different fields used: palsy and gout, medicine, ship, trade and commerce, saint, spirituality, spice, scientific invention, display of scholarship. ಅದ್ಭುತವಾದಂತಹ ವರ್ಡ್ಸ್ಗಳನ್ನು ಕೂಡ ಇವರು ಯೂಸ್ ಮಾಡಿದ್ದಾರೆ. ಆರ್ಗ್ಯುಮೆಂಟೇಟಿವ್ ಆಗಿದೆ, ಯಾರ್ದೋ ಜೊತೆ ಆರ್ಗ್ಯೂ ಮಾಡೋ ರೀತಿ ಇದೆ. ಇದು ಓಪನಿಂಗ್ ಲೈನ್ಸ್ ಸ್ವಲ್ಪ ಶಾಕಿಂಗ್ ರೀತಿ ಕಾಣುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸ್ಮಾಲ್ ಅನಾಲಿಸಿಸ್ ಆಫ್ the poem The Canonization. Another important analysis here, use of hyperboles. Hyperbolesನ ಅದ್ಭುತವಾಗಿ ಯೂಸ್ ಮಾಡ್ತಾರೆ. ವಾಟ್ ಮರ್ಚೆಂಟ್ ಶಿಪ್ಸ್ ಹ್ಯಾವ್ ಮೈ ಸೈಜ್ ಟ್ರೌಂಡ್. ಹೈಪರ್ಬೋಲ್ ಅಂದರೆ ಎಕ್ಸಾಗರೇಟಾಗಿ ಮಾತಾಡೋದು. ನನ್ನ ಉಸಿರಿಂದ ಶಿಪ್ಸು ಶೇಕ್ ಆಗ್ತಾ ಅಂತ ಕೇಳಿದ್ದಿದೆಯಲ್ಲ, ಉಸಿರಿಂದ ಯಾವುದಾದ್ರು ಶಿಪ್ ಶೇಕ್ ಆಗುತ್ತಾ? ಆದರೆ ಅದನ್ನು ಎಕ್ಸಾಗರೇಟಾಗಿ ಹೇಳೋದಾದರೆ ನಾವು ಅದನ್ನು ಹೈಪರ್ಬೋಲ್ ಅಂತ ಹೇಳ್ಬೋದು. Elaborate use of conceit, long drawn comparison between two comparable things, phonics riddle compared to lovers. ಇಲ್ಲಿ ಫೋನಿಕ್ಸ್ ಅನ್ನೋ ಕಾನ್ಸೆಪ್ಟನ್ನ ಲವರ್ಸ್ಗೆ ಕಂಪೇರ್ ಮಾಡೋದು, ದಟ್ ಈಸ್ ಸೊ ಅಮೇಝಿಂಗ್. ಡಿಸ್ಹಾರ್ಮೋನಿಯಸ್ ಅಸೋಸಿಯೇಷನ್ಸ್ನ ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ.
ಯೂಸ್ ಆಫ್ ಪ್ಯಾರಡಾಕ್ಸ್, ವಿ ಕ್ಯಾನ್ ಡೈ ಬೈ ಇಟ್, ಇಫ್ ನಾಟ್ ಲೀವ್ ಬೈ ಲವ್. ಅದ್ಭುತವಾದಂಥ ಪ್ಯಾರಡಾಕ್ಸ್. ಸೊ ದಿಸ್ ಅಬೌಟ್ ಸ್ಮಾಲ್ ಅನಾಲಿಸಿಸ್, ಬಟ್ ನಾನು ಇನ್ನು ಒಂದು ಸ್ವಲ್ಪ ಜನರಲ್ ಅನಾಲಿಸಿಸ್ನ ಕೊಡ್ತೀನಿ. ದಿಸ್ ಗೋಂಟ್ ಬಿ ವೆರಿ ಹೆಲ್ಪ್ಫುಲ್ ಟು ಯು ಪೀಪಲ್. ಈ ಪೊಯಮ್ ಕೆನನೈಸೇಷನ್ 5 ಸ್ಟ್ಯಾಂಜಸ್ನ ಇದೆ, 5 ಸ್ಟ್ಯಾಂಜಸ್ ಅನ್ನ ಒಳಗೊಂಡಿದೆ. ಈಚ್ ಸ್ಟ್ಯಾಂಜಾ ಕನ್ಸಿಸ್ಟ್ ಆಫ್ 9 ಲೈನ್ಸ್. ಅದು ರೈಮ್ ಸ್ಕೀಮ್ನ ಕೂಡ ಹೊಂದಿರುತ್ತೆ. ಲೈಕ್ ಎ ಬಿ ಬಿ ಎ ಸಿ 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 ಡಿ ಡಿ. ಎ ಅದೊಂದು 1ನೇ ಲೈನು ಮತ್ತು 4ನೇ ಲೈನು ರೈಮ್ ಸ್ಕೀಮ್ನ ತೆಗೆದುಕೊತವೆ. 2ನೇದು ಮತ್ತು 3ನೇ ಲೈನು ಎಂಡಿಂಗ್ ಆಫ್ ದ ಲೈನ್ ಅದು ಕೂಡ ರೈಮ್ ಸ್ಕೀಮ್ನ ತೆಗೆದುಕೊತವೆ. 5ನೇ ಲೈನು, 6ನೇ ಲೈನು ಮತ್ತು 7ನೇ ಲೈನು ಸಿ 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 ಅವು 3 ಕೂಡ ಒಂದು ರೈಮ್ ಸ್ಕೀಮ್ನ ತೆಗೆದುಕೊತವೆ. ಡಿ ಏನು 8ನೇ ಲೈನು ಮತ್ತು 9ನೇ ಲೈನು ಡಿ ಡಿ ಅದು ಒಂದು ಸೆಟ್ ಆಫ್ ರೈಮ್ ಸ್ಕೀಮ್ನ ತೆಗೆದುಕೊತವೆ. ಸೊ ದಟ್ ರೈಮ್ ಸ್ಕೀಮ್ಗಳು ಈ ರೀತಿ ಡಿಫ್ರೆನ್ಸಿಯೇಟ್ ಆಗ್ತಾ ಇರುತ್ತೆ. ಅದನ್ನು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಯೂನಿಫಾರ್ಮ್ ಆಗಿ ಬರೆದಿದ್ದಾರೆ ಆ ವಿಚಾರದಲ್ಲಂತೂ. 1 4 2 3 5 6 7 ಒಂದು ಟೀಮು, 8 9 ಅದೊಂದು ಟೀಮು. ಒಳ್ಳೆ ರೈಮ್ ಸ್ಕೀಮ್ನ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ದ್ಯಾಟ್ ಕಮ್ ಟು ದ ಬಿಸ್ನೆಸ್. ಕೆನನೈಸೇಷನ್, ಫಸ್ಟ್ ಆಫ್ ಆಲ್ ಆ ವರ್ಡೇ ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ಇದು ಕೆನನೈಸೇಷನ್ ಅಂತಂದರೆ? ಕೆನನೈಸೇಷನ್ ಆ್ಯಕ್ಚುಲಿ ಅದು ಲಿಟ್ರಲಿ ಮೀನಿಂಗ್ ಬಂದು ಇಟ್ಸ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಫ್ ಅ ಸೈಂಟ್. ಆದರೆ ಜಾನ್ ಡನ್ ಅದನ್ನು ಪ್ಯಾರಾಡಾಕ್ಸಿಗಾಗಿ ಯೂಸ್ ಮಾಡ್ತಾರೆ. ಪ್ಯಾರಾಡಾಕ್ಸಿಗಾಗಿ ಅಂದರೆ ಒಂಥರ ಯಾವುದು ಇರುತ್ತೋ. ಕೆನನೈಸೇಷನ್ ಮೀನ್ಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಫ್ ಅ ಸೈಂಟ್. ಇಲ್ಲಿ ಸನ್ಯಾಸಿಯ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ಇದೆ. ಇಲ್ಲಿ ಸನ್ಯಾಸಿ ಯಾರು? ಪ್ಯಾರಾಡಾಕ್ಸಿಕಲಿ ಲವರ್. ಸನ್ಯಾಸಿ ಲವರ್ ಡಿಫ್ರೆನ್ಸ್ ಇದೆಯಲ್ವಾ? ಸೊ ದಟ್ ದಿಸ್ ಇಸ್ ಕಾಲ್ಡ್ ಪ್ಯಾರಾಡಾಕ್ಸ್. ಇದಲ್ಲ ಇದನ್ನು ಹೇಳಿರ್ತಾರೆ, ಬಟ್ ಆ್ಯಕ್ಚುಲಿ ಇದಾಗಿರುತ್ತೆ. ಇಲ್ಲಿ ಸೈಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಆದರೆ ಲವ್ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಟ್ ಈಸ್ ಪ್ಯಾರಾಡಾಕ್ಸ್ ವಿ ಹ್ಯಾವ್ ಟು ಅಬ್ಸರ್ವ್ ಹಿಯರ್. Yes, employed this concept, I mean paradox, in a very standard manner. Here, the poet is telling his friend, ಹೇಳ್ತಾರೆ ಫ್ರೆಂಡ್ಗೆ, ಡೋಂಟ್ ಡಿಸ್ಟರ್ಬ್ ಮೀ ಇನ್ ಲವ್ ಮೇಕಿಂಗ್. ನಾವು ಲವ್ ಮಾಡ್ತಾ ಇದ್ದೀವಿ, ಬಂದು ಡಿಸ್ಟರ್ಬ್ ಮಾಡಬೇಡ, ನಮ್ಮನ್ನು ಲವ್ ಮಾಡೋದಕ್ಕೆ ಬಿಡು, ನಮ್ಮನ್ನು ಮಾರ್ಕ್ ಮಾಡೋದ್ರ ಬದಲು ನೀನು ನಿನ್ನ ಲೈಫನ್ನು ಇಂಪ್ರೂವ್ ಮಾಡ್ಕೋ, ಒಂದು ಕೋರ್ಸ್ನ ಸ್ಟಡಿ ಮಾಡು, ಆರ್ನರ್ನ ಪಡೆದುಕೋ, ಗೌರವನ ಪಡೆದುಕೋ ಅಂತ ಹೇಳುತ್ತೆ. ಇದು ಫಸ್ಟ್ ಸ್ಟಾಂಜಲ್ಲಿ ಹೇಳ್ತಾರೆ. ಅಂದರೆ ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡ, ನಮ್ಮನ್ನು ಮಾರ್ಕ್ ಮಾಡಬೇಡ, ನಮ್ಮನ್ನು ಅಣಗಿಸ್ಬೇಡ, ನಿನ್ನ ಲೈಫ್ನ ನೀನು ಇಂಪ್ರೂವ್ ಮಾಡ್ಕೋ, ಒಂದು ಕೋರ್ಸ್ನ ಸ್ಟಡಿ ಮಾಡು, ಒಳ್ಳೆ ರೆಸ್ಪೆಕ್ಟ್ನ ಗಳಿಸು ಅನ್ನೋದು ಇದು ದಿಸ್ ಅಬೌಟ್ ಇನ್ ದ ವೆರಿ ಫಸ್ಟ್ ಸ್ಟಾಂಜಾ. ಇನ್ನು ಸೆಕೆಂಡ್ ಸ್ಟಾಂಜಾದಲ್ಲಿ ಹೇಳ್ತಾರೆ, ನನ್ನ ಲವ್ ಯಾರನ್ನಾದ್ರೂ ಇಂಜುರಿ ಮಾಡ್ತಾ, ಯಾರಿಗಾದ್ರೂ ತೊಂದರೆ ಕೊಡ್ತಾ, ನಮ್ಮ ಸೈ ಇದೆಯಲ್ಲ, ನನ್ನ ಸೈ ಇದೆಯಲ್ಲ, ನಾವು ಉಸಿರಾಡೋ ಗಾಳಿ ಇದೆಯಲ್ಲ, ಆ ಗಾಳಿ ಯಾವುದಾದ್ರೂ ಶಿಪ್ಪನ್ನ ಮುಳುಗಿಸ್ಬಿಡ್ತಾ, ಡ್ರೌನ್ ಮಾಡಿಬಿಡ್ತಾ, ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಾ ನೀವು ನಮಗೆ? ನನಗೆ ಕೋಲ್ಡ್ ಬರುತ್ತಲ್ಲ ನೋಡಿ, ನನ್ನ ಕೋಲ್ಡು ಆ ಸ್ಪ್ರಿಂಗ್ ಸೀಸನ್ ವಸಂತ ಕಾಲನ ಏನಾದರೂ ಮುಂದೆ ತಳ್ಳಿಬಿಡ್ತಾ, ಅಂದರೆ ಲೇಟಾಗಿ ಬರೋ ಥರ ಮಾಡ್ತಾ ಇಲ್ವಲ್ಲ. ಸೊ ದಟ್ ನಾನು ಅವಳು ಲವ್ ಮಾಡಿದ್ರೆ ಸೋಲ್ಜರ್ಸ್ಗಳು ಅವ್ರ ಪಾಡ್ಗೆ ಅವರು ವಾರ್ಗೋಗ್ತಾರೆ, ಲಾಯರ್ಸ್ಗಳು ಅವ್ರ ಪಾಡ್ಗೆ ಅವರು ಕ್ಲೈಂಟ್ಸ್ನ ಫೈಂಡ್ ಔಟ್ ಮಾಡ್ಕೊತಾ ಇರ್ತಾರೆ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ನಾನು ಅವಳು ಲವ್ ಮಾಡ್ತಾ ಇರ್ತೀವಿ, ನಮ್ಮ ಪಾಡಿಗೆ ನಾವು, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ನಮ್ಮ ಪಾಡಿಗೆ ನಾವು ಲವ್ ಮಾಡ್ತಿರ್ತೀವಿ. ಸೊ ವಾಟ್ ಈಸ್ ರಾಂಗ್ ವಿತ್ ದ್ಯಾಟ್? ಇದನ್ನು ಅವ್ರು ಕೇಳೋದು. ಇನ್ನು ಥರ್ಡ್ ಸ್ಟ್ಯಾಂಜದಲ್ಲಿ ಹೇಳ್ತಾರೆ, ನಾನು ಅದನ್ನೊಂದು ಸ್ವಲ್ಪ ಕಂಟೆಂಟ್ನ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಪೊಯೆಟ್ ಸೇಸ್ ಹೇಳ್ತಾರೆ, ನಮ್ಮನ್ನು ಫ್ಲೈಸ್ ಅಂತಲೇ ಕರೀರಿ, ಈವನ್ ನಮ್ಮನ್ನು ಟೇಪರ್ಸ್ ಅಂತಲೇ ಕರೀರಿ,
ನಮ್ಮನ್ನು ನಾವೇ ಸುಟ್ಕೋತೀವಿ ಅಂತನಾದರೂ ಕರೀರಿ, ನಮ್ಮನ್ನು ನಾವೇ ಸುಟ್ಕೋತೀವಿ ಅಂತನಾದರೂ ಹೇಳ್ಕೊಳ್ರಿ, ನಮಗೇನು ಬೇಜಾರಿಲ್ಲ. ಇನ್ನೊಂದು ಕಾಂಟೆಕ್ಸ್ಲಿ ಇಂಟರ್ಪ್ರಿಟೇಷನ್ಸ್ ಏನು ಹೇಳುತ್ತೆ ಅಂದರೆ, ನಾನು ಈಗಲೂ ಅವಳು ಡವ್, ಆ ಕಾಂಟೆಕ್ಸು. ಸೊ ನಾವು ಒಂಥರ ಫೀನಿಕ್ಸ್ ಥರ. ಫೀನಿಕ್ಸ್ ಅಂತಂದರೆ ಇಟ್ ಈಸ್ ಫಾರ್ಮ್ಡ್ ಬೈ ಟೂ ವರ್ಡ್ಸ್, ಒಂದು ಮೇಲ್ ಇನ್ನೊಂದು ಫೀಮೇಲ್ ಅನ್ನೋದು ಒಂದು ಕಾಂಟೆಕ್ಸ್ಲಿ ಇಂಟರ್ಪ್ರಿಟೇಷನ್ಸ್ ಕೊಡ್ತೀವಿ. ಬಟ್ ಇನ್ನೊಂದು ಏನಂತಂದರೆ, ಒನ್ಸ್ ಲವ್ ಮೇಕಿಂಗ್ನಿಂದ ಒನ್ಸ್ ಸತ್ತರೆ ಮತ್ತೆ ಇನ್ನೊಂದು ಸಲ ಮತ್ತೆ ಜೀವ ಬರುತ್ತೆ ಅನ್ನೋ ಕಾಂಟೆಕ್ಸ್ಟು. ಆ ಕಾಂಟೆಕ್ಸ್ಟಲ್ಲಿ ಈ ಫೀನಿಕ್ಸ್ ಅನ್ನೋ ಒಂದು ಪದನ ಮೆನ್ಷನ್ ಮಾಡ್ತಾರೆ. ಅದಕ್ಕೆ ಇವರು ತಮ್ಮ ಲವ್ ಮೇಕಿಂಗನ್ನು ಫೀನಿಕ್ಸ್ಗೆ ಕಂಪೇರ್ ಮಾಡ್ಕೋತಾರೆ. ದೆನ್ ಇದು ದಿಸ್ ಅಬೌಟ್ ಇನ್ ದ ಥರ್ಡ್ ಸ್ಟ್ಯಾಂಜಾ. ಅಂದರೆ ನಮ್ಮ ಲವ್ ಒಂಥರ ಫೀನಿಕ್ಸ್ ಥರ, ಅದು ಮತ್ತೆ ಹುಟ್ಟು ಬರುತ್ತೆ ಅನ್ನೋ ಕಾಂಟೆಕ್ಸ್ಲಿ ಹೇಳ್ತಾರೆ. ಇನ್ ದ ಫೋರ್ತ್ ಸ್ಟ್ಯಾಂಜಾ, ಟೂಮ್ಸ್ ಮತ್ತು ಹಾರ್ಸಲ್ಲಿ, ಹಾರ್ಸ್ ಅಂತಂದರೆ ಫಿನರಲ್ ವೆಹಿಕಲ್ಲು. ಟೂಮ್ಸ್ ಅಥವಾ ಹಾರ್ಸ್ಗೆ ನಾವು ಫಿಟ್ ಆಗದೇ ಇರಬಹುದು, ನಮ್ಮ ಬಾಡಿ ಫಿಟ್ ಆಗದೇ ಇರಬಹುದು. ನಾವು ಸತ್ತಾಗ ನಮ್ಮ ಬಾಡಿ ಟೂಮ್ಸ್ಗಾಗಲಿ ಅಥವಾ ಆ ಒಂದು ಹಾರ್ಸ್ ಅದು ಫಿನರಲ್ ವೆಹಿಕಲ್ ಇದೆಯಲ್ಲ ಅದಕ್ಕೆ ಫಿಟ್ ಆಗದೇ ಇರ್ಬೋದು. ಆದರೆ ವರ್ಸ್ಗಳಲ್ಲಿ ನಮ್ಮ ಲವ್ ಫಿಟ್ ಆಗಿರುತ್ತೆ. ಪೊಯಮ್, ವರ್ಸ್ ಅಂದರೆ ಪೊಯಮು, ಪೊಯಮ್ಸ್ಗಳಲ್ಲಿ ನಮ್ಮ ಲವ್ ಫಿಟ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಕ್ರೋನಿಕಲ್ಸ್ ನಮ್ಮ ಲವ್ ಕ್ರೋನಿಕಲ್ಸಲ್ಲಿ ನಮ್ಮ ಲವ್ ಫೇಮಸ್ ಆಗಲ್ಲ ಅಂದ್ರೂ ಕೂಡ ಸಾನೆಟ್ಸಲ್ಲಂತೂ ನಮಗೆ ಜಾಗ ಇದ್ದೇ ಇರುತ್ತೆ. ದೇರ್ ವಿಲ್ ಬಿ ಸಮ್ ರೂಮ್ಸ್ ಇನ್ ದ ಸಾನೆಟ್ಸ್, ಖಂಡಿತ ಇದ್ದೇ ಇರುತ್ತೆ. ಆ ಸಾನೆಟ್ಸ್ನ ಅರ್ನ್ಗಳಲ್ಲಿ ಕೆತ್ತನೆ ಮಾಡ್ತಾರೆ. ಅದರಿಂದ ಎಲ್ಲ ನಮ್ಮನ್ನು ಖಂಡಿತ ಒಪ್ಕೋತಾರೆ. ಆ ಕಾಂಟೆಕ್ಸ್ಟಲ್ಲಿ ವಿ ಆರ್ ಕೆನನೈಸ್ಡ್ ಫಾರ್ ಲವ್ ಅಂತ ಹೇಳ್ತೀನಿ ನಾನು ಇಲ್ಲಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ವಿ ಆರ್ ಕೆನನೈಸ್ಡ್ ಫಾರ್ ಲವ್. ನಾವು ಆ ರೀತಿ ಕಾಂಟೆಕ್ಸ್ಲಿ ಇಂಟರ್ಪ್ರಿಟ್ ಮಾಡೋದಾದರೆ ನಾವು ವಿ ಆರ್ ಕೆನನೈಸ್ಡ್ ಫಾರ್ ಲವ್. ಕೆನನೈಸ್ಡ್ ಅಂತಂದರೆ ಸೈನ್ಸ್ ಆಗಿದ್ದೀವಿ ಅಂತಲ್ಲ, ನಾವು ಕೆನನೈಸ್ಡ್ ಫಾರ್ ಲವ್ ಆ ಕಾಂಟೆಕ್ಸ್ಲಿ ಹೇಳ್ತಾರೆ. ದ ಫಿಫ್ತ್ ಸ್ಟ್ಯಾಂಜಾ, ಕೊನೆಯ ಸ್ಟ್ಯಾಂಜಾದಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ, ದ ಲಾಸ್ಟ್ ಸ್ಟ್ಯಾಂಜಾ, ವಿ ವಿಲ್ ಬಿ ರೆಸ್ಪೆಕ್ಟೆಡ್ ಬೈ ದ ನೆಕ್ಸ್ಟ್ ಜನರೇಷನ್ ಆಸ್ ಸೈನ್ಸ್ ಆ್ಯಂಡ್ ನಾಟ್ ಆಸ್ ಸೈನ್ಸ್, ದ ಸೈನ್ಸ್ ಆಫ್ ಲವ್. ನೆಕ್ಸ್ಟ್ ಜನ್ರೇಷನು ನಮ್ಮನ್ನು ಸೈನ್ಸ್ ಆಫ್ ಲವ್ ರೀತಿ ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಪೀಪಲ್ ಸಿ ದ ರಿಫ್ಲೆಕ್ಷನ್ ಆಫ್ ಲವ್ ವರ್ಲ್ಡ್ ಥ್ರೂ ಅವರ್ ಐಸ್. ನಮ್ಮ ಕಣ್ಣುಗಳಿಂದ ಆ ಒಂದು ವರ್ಲ್ಡ್ ಆಫ್ ಲವ್ ಯಾವ ರೀತಿ ಇತ್ತು ಅನ್ನೋದನ್ನ ಜನ ನೋಡೋಕೆ ಹೋಗ್ತಾರೆ. ನಮ್ಮ ಒಂದು ಲವ್ನ ಪ್ರತಿಬಿಂಬ ನಮ್ಮ ಕಣ್ಣುಗಳಲ್ಲಿ ಕಾಣಿಸುತ್ತೆ. ನಮ್ಮಂಥ ಲವ್ ಜನಗಳಿಗೂ ಸಿಗಲಿ ಅಂತ ಗಾಡ್ನಲ್ಲಿ ನಾವು ಬೇಡ್ಕೋಬೇಕು. ಆ ಕಾಂಟೆಕ್ಸ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೀಗೆ ಕೆನನೈಸೇಷನ್ನ ಅದ್ಭುತವಾಗಿ ವಿವರಣೆಯನ್ನು ಮಾಡ್ತಾ ಹೋಗ್ತಾರೆ ಈ ಕಾಂಟೆಕ್ಸ್ಟಲ್ಲಿ. But as far as Dr. John Donne is concerned, who has given a statement on metaphysical poets, says, metaphysical poets were men of learning, and to show their learning was their whole endeavor. The most heterogeneous ideas are yoked by violence together. Nature and art are ransacked for illustrations, comparisons, and allusions. Their learning instructs, and their subtlety surprises. But the reader commonly thinks is improvement dearly bought, and though he sometimes admires, is seldom pleased. ಅದ್ಭುತವಾದಂಥ ಕಾಂಪ್ಲಿಕೇಟೆಡ್ statement that is given by Dr. Johnson on metaphysical poets. Here is T.S. Eliot also has given a small statement on John Donne. A thought to Donne was an experience. It modified its sensibility when a poet's mind is perfectly equipped for its work. It is
it is constantly an amalgamating experience. That is a statement given by T.S. Eliot here. Then session summary. Then we have come across the features of metaphysical poetry in this PPT. Then a use of language, stylistic language is so amazing here. Then views of critics on metaphysical poets, that also those views have been mentioned here. As far as MCQ is concerned, what condition does God represent? Arthetis. Answer is Arthetis. Who among these is not a metaphysical poet? John Donne, John Milton, George Herbert, Andrew Marvell. John Milton. Name the figure of speech used in the line, "What merchant's ships have my size drowned?" That is hyperbole. ಇಲ್ಲಿ ಹೈಪರ್ಬೋಲ್ ಆನ್ಸರ್ ಆಗಿದ್ರೂ ಕೂಡ ಸೊ ಅದನ್ನು ಪರ್ಸಾನಿಫಿಕೇಶನಲ್ಲೂ ಕೂಡ ನಾವು ವಿ ಕೆನ್ ಐಡೆಂಟಿಫೈ. ಯಾಕೆಂದರೆ ಆ ಸೈ ಇದೆಯಲ್ಲ, ಆ ಉಸಿರು ಮರ್ಚೆಂಟ್ ಅದೇನು ಆ ಉಸಿರು ದಟ್ ಈಸ್ ಒನ್ ಕಾಂಟೆಕ್ಸ್ಟಲ್ಲಿ ಮರ್ಚೆಂಟ್ ಶಿಪ್ನೇ ಅದೇನು ಡ್ರೌನ್ ಮಾಡುತ್ತಾ ಅನ್ನೋ ಕಾಂಟೆಕ್ಸ್ಟಲ್ಲಿ ನಾವು ಪರ್ಸಾನಿಫಿಕೇಶನ್ ಕೂಡ ಲಿಂಕ್ ತೆಗೆದುಕೋಬೋದು. ಬಟ್ ಸ್ಟಿಲ್ ಅದು ಸ್ವಲ್ಪ ಎಕ್ಸಾಗರೇಟ್ ಆಗಿ ಮಾತಾಡಿರೋದಾರಲ್ವ, ಹಾಗೆ ಅದನ್ನು ನಾವು ಹೈಪರ್ಬೋಲ್ಗೆ ತೆಗೆದುಕೋತಾ ಇದ್ದೀವಿ. ವಿಚ್ ಅನಿಮಲ್ ಡೈಸ್ ಅಂಡ್ ರೈಸಸ್ ದ ಸೇಮ್? ದಟ್ ಈಸ್ ಫೋನಿಕ್ಸ್. ವಾಟ್ ಡೂ ಫ್ಲೈ ಅಂಡ್ ಟೇಪರ್ ಸ್ಟ್ಯಾಂಡ್ ಫಾರ್? ವೆದರ್ ಲೈಟ್, ಸೆಲ್ಫ್ ಸ್ಯಾಕ್ರಿಫೈಸ್, ಬ್ಯೂಟಿ, ಬೋತ್ ಬಿ ಆ್ಯಂಡ್ ಸಿ. ಇದನ್ನು ನಿಮಗೆ ಬಿಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. Here is a reference. Then you can go through this reference. Thank you very much.